ಓಂ ಹರಿ ಓಂ. ನಾವೆಲ್ಲರೂ ಕೂಡಿ ಇವತ್ತಿನ ದಿನ ಬಲಿಪಾಡ್ಯ ದಿನ, ಅದು ಸಹಿತ ಗೀತಾ ಶೆಟ್ಟಿಯವ್ರ ಮನೆಯಲ್ಲಿ ನಾವು ಒಂದು ಸತ್ಸಂಗ ಮಾಡ್ತಾ ಇದ್ದೇವೆ. ಈ ಸತ್ಸಂಗದ ನಿಮಿತ್ತ ಏನಪ್ಪ ಅಂತ ಹೇಳಿದರೆ, ಇವತ್ತು ದೀಪಾವಳಿ ರೀ. ದೀಪಾವಳಿಯ ಬಲಿಪಾಡ್ಯ ಅಂತ ಹೇಳಿದರೆ, ಇವತ್ತು ಬಲಿರಾಜನು ವಾಮನನಿಗೆ ದಾನ ಕೊಟ್ಟಿರುವಂತಹ ಪರ್ವಕಾಲ ರೀ ಇವತ್ತು. ಈ ಪರ್ವಕಾಲದಲ್ಲಿ ಯಾರು ಯಾವ ಕಾರ್ಯವನ್ನು ಮಾಡ್ತಾರೋ ಅದರಲ್ಲಿ ಸಹಿತ ದಾನಕ್ಕೆ ಬಹಳ ಮಹತ್ವ ರೀ ಇವತ್ತಿನ ದಿನ. ದೀಪಾವಳಿ ಅಂತ ಹೇಳಿದ್ರೆ ದೀಪವಲ್ಲಿ ಅಂತ ಹೇಳ್ತಾರೆ ರೀ. ದೀಪ ಪ್ಲಸ್ ವಲ್ಲಿ, ವಲ್ಲಿ ಅಂತ ಹೇಳಿದ್ರೆ ಬಳ್ಳಿ ರೀ. ದೀಪದ ವಲ್ಲಿ ಅಂತ ಹೇಳಿದ್ರೆ ದೀಪದ ಎಲ್ಲ ಸಾಲಾಗಿ ಹಚ್ಚೋದು ಅಂಥೇಳಿ. ಎದಕ್ಕೆ ಹಚ್ತಾರಪ್ಪ ಅಂತ ಹೇಳಿದರೆ, ರಾಮ ಯುದ್ಧವನ್ನು ಮುಗಿಸಿ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದಾಗ ಆ ರಾಮನ ಆಗಮನಕ್ಕೆ ಎಲ್ಲರೂ ತಮ್ಮ ಮನೆ ಮುಂದೆ ದೀಪ ಹಚ್ಚಿದ್ರಂತೆ. ದೀಪ ಹಚ್ಚಿ ಎಲ್ಲ ರೋಡೆಲ್ಲ ಬೆಳಕು ಮಾಡಿದ್ರಂತೆ. ಬೆಳಗ್ಗೆನ ಬಂದಿರ್ಬೇಕ್ರಿ, ಫ್ಲೈಟ್ಲಿಂದ ಬಂದಾನಲ್ರಿ ಅವ. ಅದಕ್ಕಾಗಿ ಎಲ್ಲ ಕಡೆನೂ ವಿಜಯೋತ್ಸವವನ್ನು ಆಚರಿಸಿದ್ರಂತೆ. ಆದರೆ ಎಲ್ಲರೂ ಅವನಿಗೆ ಆಗಮನಕ್ಕೆ ಎಲ್ಲ ಸ್ವಾಗತಕ್ಕೆ ಬಂದಿದ್ರಂತೆ. ಆದರೆ ಏನೋ ಬಣ ಬಣ ಅನ್ನಿಸ್ತಾ ಇತ್ತಂತೆ ರಾಮನಿಗೆ. ರಾಮ ಕೇಳಿದ ಅಂತ, ಏನೋ ಒಟ್ಟು ಇಲ್ಲಿ ಒಂದು ಸ್ವಲ್ಪ ಫುಲ್ನೆಸ್ ಕಾಣಿಸ್ತಾ ಇಲ್ಲ, ನನಗೆ ಒಂದು ಸ್ವಲ್ಪ ಅಲ್ಪತ್ವ ಕಾಣಿಸ್ತಾ ಇದೆ, ಇವ್ರ ಮುಖದ ಮೇಲೆ ಸಂತೋಷ ಕಾಣ್ತಾ ಇಲ್ಲ, ನಾ ಬಂದಿದ್ದಕ್ಕೆ ಇವ್ರಿಗೆ ಏನಾದರೂ ಬೇಸರ ಅನ್ನಿಸ್ತೇನು ಪ್ರಜಾ ಜನರಿಗೆ ಅಂತ ಕೇಳ್ತಾನೆ. ಅವಾಗ ಭರತ್ ಹೇಳ್ತಾನೆ, ಇಲ್ಲ ಅಣ್ಣ, ನೀ ಬಂದಿದ್ದಕ್ಕೆ ಎಲ್ಲರೂ ಭಾಳ ಖುಷಿ ಅದಾರ ಅಂತೇಳಿ. ಇಲ್ಲ, ಏನೋ ಕಡಿಮೆ ಅನ್ನಿಸ್ತಾ ಇದೆ, ಯಾರೂ ಮಕ್ಳಿಗೆ ಕರ್ಕೊಂಬಂದಿಲ್ಲ ಅಂತ ಕೇಳ್ತಾನವ. ಮಕ್ಕಳು ಬಂದರೂ ಖುಷಿ ರೀ. ಈಗ ನೋಡಿರಿ, ನಿಮ್ಮದೆಲ್ಲ ಮಕ್ಕಳು ಬಂದಾವಂತೇಳಿ ನಮಗೆ ಸಂತೋಷ ಆಗ್ತೈತಿ. ಆವಾಗ ಅವ್ರು ಹೇಳ್ತಾರೆ, ನೀನು ಕಾಡಿಗೆ ಹೋದ ನಂತರ ಎಲ್ಲರೂ ಬ್ರಹ್ಮಚರ್ಯವನ್ನು ಆಚರಿಸ್ತಾ ಇದ್ದರು ಈ ಅಯೋಧ್ಯ ಜನರು. ಅದಕ್ಕಾಗಿ ಯಾವ ಮಕ್ಕಳನ್ನೂ ಹುಟ್ಟಿಲ್ಲ, ನೀವು ಹೋದ್ಮೇಲೆ ಮಕ್ಕಳನ್ನೂ ಹುಟ್ಟಿಲ್ಲ ಅಂತ ಹೇಳ್ತಾನೆ. ಅವಾಗಾಗಿ ಹೇಳ್ತಾರೆ, ರಾಮ ಹೇಳ್ತಾನೆ, ಯಥಾ ರಾಜ ತಥಾ ಪ್ರಜಾ ಅಂತ. ಅವನು ವನವಾಸಿ ರಾಮನಾಗಿದ್ದ, ಅವನು ಸಹಿತ ದುಷ್ಟ ದಮನವನ್ನು ಮಾಡಿದ್ದ. ಅದರ ವಿಜಯೋತ್ಸವದ ಸಲುವಾಗಿಯೇ ಇದು ದೀಪಾವಳಿ ಇದೆ. ಈ ದೀಪಾವಳಿಯಲ್ಲಿ ಹೇಳ್ತಾರೆ 3 ದಿನದ ಹಬ್ಬ ಮಾಡ್ತೇವ್ರಿ ನಾವು. ಒಂದು ಧನತ್ರಯ ಯೋಗ ಅಂತ, ಧನ್ವಂತರಿ ಬರ್ತಾನೆ. ಸಮುದ್ರ ಮಂಥನದಿಂದ ಎಷ್ಟೋ ಶ್ರೇಷ್ಠವಾದ ವಸ್ತುಗಳು ಬರ್ತಾವಲ್ಲ, ಅದರಲ್ಲಿ ಐರಾವತ ಮತ್ತು ಉಚ್ಚಶ್ರವ ಎಷ್ಟೋ ಬರ್ತಾವ್ರಿ. ಅವೆಲ್ಲ ಬಂದ ನಂತರ ಲಕ್ಷ್ಮಿ ಬಂದಿದ್ದು ಅಮಾವಾಸ್ಯೆ ದಿನ. ಲಕ್ಷ್ಮಿ ಬಂದ ತಕ್ಷಣ ಎಲ್ಲರಿಗೂ ಸಂತೋಷ ಆಗ್ತೈತ್ರಿ. ಅದಕ್ಕಾಗಿ ಹೇಳ್ತಾರೆ, ಲಕ್ಷ್ಮಿ ಅಂದರೆ ಯಾರಿಗೆ ಪ್ರಿಯರಿಲ್ಲ ಅಂಥೇಳಿ. ಕಾಂಚಾಣಂ ಕಾರ್ಯಸಿದ್ಧಿ, ಎಲ್ಲ ಕಾರ್ಯಸಿದ್ಧಿ ಆಗೋದು ಹಣದಿಂದ. ಅವಳು ಬಂದ ನಂತರ ಅವರ ಅಪ್ಪ ಸಮುದ್ರ ರಾಜ ಮಗಳಿಗೆ ಎಷ್ಟೊಂದು ಮುತ್ತು ರತ್ನ ವಜ್ರ ವೈಡೂರ್ಯ ನವರತ್ನಗಳನ್ನು ಕೊಡ್ತಾನೆ. ಎಲ್ಲ ಕೊಟ್ಟನ ವೈಜಯಂತಿ ಮಾಲಾ ಕೈಯಾಗ ಕೊಟ್ಟು ಸಂಯೋವರನ ಮಾಡಿಬಿಡ್ತಾನೆ. ಯಾರಿಗೆ ಬೇಕು ನೀನೇ ಸಿಲೆಕ್ಟ್ ಮಾಡ್ಕೊ ಅಂತೇಳಿ ಸ್ವತಂತ್ರ ಕೊಡ್ತಾನೆ. ಎಲ್ಲರೂ ಇಷ್ಟು ಇದನ್ನು ತೊಗೊಂಬರ್ತಾ ಇದ್ದಾಳೆ, ಎಲ್ಲ ವೆಲ್ತ್ ಅಂಥೇಳಿ ಎಲ್ಲರೂ ಹಿಂಗೆ ಮುಖ ಮಾಡ್ತಿರ್ತಾರೆ. ಆದರೆ ಯಾರಿಗೂ ನೋಡೋದಿಲ್ಲ ರೀ. ಆದರೆ ಅವಳು ನಾರಾಯಣನನ್ನು ಒಲಿಸ್ತಾಳೆ. ನಾರಾಯಣ ಹೇಳ್ತಾನೆ, ಯಪ್ಪ ಲಕ್ಷ್ಮಿ ಬಂದ್ಲು, ಈಗ ಎಲ್ಲ ಕಡೆ ಗದ್ದಲ ಶುರು ಆಯ್ತು, ಈಗಿನ ಸಹವಾಸನೇ ಬೇಡ ನನಗಂಥೇಳಿ ಆ ನಾರಾಯಣ ದೂರ ಹೋಗಿ ನಿಂತ್ಬಿಡ್ತಾನೆ. ಎಲ್ಲರಿಗೂ ನೆಗ್ಲೆಕ್ಟ್ ಮಾಡಿ ಅವನಿಗೆ ಸಿಲೆಕ್ಟ್ ಮಾಡ್ತಾಳೆ. ಅವಾಗ ಹಿಂಗೆ ನಿಂತಿದ್ದವ, ಅವ ಹಿಂಗೆ ಇಂಥದ್ದು ಚೇರಿರ್ಬೇಕು ರೀ. ಅವಾಗ ಹಿಂಗೆ ಹಿಂತಿರುಗಿ ನಿಂತ್ಬಿಡ್ತಾನೆ. ಆವಾಗ ನಾರಾಯಣನಿಗೆ ಆ ಲಕ್ಷ್ಮಿ ವರಮಾಲವನ್ನು ಹಾಕಿರುವಂಥ ದಿನ ಇವತ್ತಿನ ದಿನ ರೀ, ಬಲಿಪಾಡ್ಯ ದಿನ. ಪಾಡ್ಯ ದಿನ ಅವಳ ವಿವಾಹ ಕಾರ್ಯಕ್ರಮ ಆಯ್ತಂಥೇಳಿನೇ ಎಷ್ಟೋ ಕಡೆ ಲಕ್ಷ್ಮೀ ಕಲ್ಯಾಣೋತ್ಸವ ಮಾಡ್ತಾರೆ. ಇದು ಒಂದು ಪಾರ್ಟ್ ರೀ. ಇನ್ನೊಂದು ಹೇಳ್ತಾರೆ, ಬಲಿರಾಜ ಅವನು ಪ್ರಹ್ಲಾದನ ಮೊಮ್ಮಗಾರಿ. ಅವನು ರಾಕ್ಷಸ ಕುಲದಲ್ಲಿ ಹುಟ್ಟಿದರೂ ಸಹಿತ ಪರಮ ಭಾಗವತನಾಗಿದ್ದ. ಅವನು ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ಶ್ರೇಷ್ಠವಾಗಿದ್ದ ಮತ್ತು ಸ್ವರ್ಗವನ್ನು ಕೂಡ ಅವನು ಗೆದ್ದಿದ್ದಾರೆ. ಸ್ವರ್ಗವನ್ನು ಗೆದ್ದಿದ್ದಕ್ಕೆ ಇದು ಯಾರ್ದು ಪಾರ್ಟಿ ಅಂತೇಳಿದ್ರೆ ರಾಕ್ಷಸರದ್ದು ಇತ್ತಲ್ರಿ. ಈ ದೇವತೆಗಳಿಗೆಲ್ಲ ಬೇಜಾರಾಗಿಬಿಡ್ತೈತಿ. ಹೇಗ್ರಿ ನಾರಾಯಣ, ನಮ್ಮದು ಪಾಲಿಂದ ನಮ್ಮದು ಸ್ವರ್ಗವನ್ನು ಬಿಡಿಸ್ಕೊಡು ನೀನಂತ ಹೇಳ್ತಾನೆ. ಅದಕ್ಕಾಗಿ ನಾರಾಯಣ ಏನ್ರಿ ಸುರಪ್ರಿಯ ರೀ, ಅವನು ದೇವತೆ ಪ್ರಿಯ ರೀ. ಅದಕ್ಕೆ ಅವನು ಹ್ಞೂ ಅಂತಾನ್ರಿ. ಆದರೆ ಶಿವ ಏನ್ರಿ ಸುರಾಸುರ ನಮಸ್ಕೃತಂ, ಸುರರಿಗೂ ಅಸುರರಿಗೂ ಇಬ್ಬರೂ ಮಂದಿಗೆ ಸರಿಯಾಗಿ ನೋಡ್ತಾನೆ ರೀ. ಅವ ಯಾರಿಗೂ ಹೆಚ್ಚಿಲ್ಲ, ಯಾರಿಗೂ ಕಡಿಮೆ ಇಲ್ಲ. ಆದರೆ ನಾರಾಯಣ ರೀ ಈ ದೇವತಾಪರ ಇರ್ತಾನೆ. ಹಾಗಾದರೆ ನಾನು ನಿಮ್ದು ಕೊಡಿಸ್ತೇನೆ ಅಂತ ಹೇಳ್ತಾನೆ. ಸಾಮ ದಾಮ ದಂಡ ಯಾವುದೇ ರೀತಿಯಿಂದಾಗಲಿ ಅವನಿಂದ ತಗೊಂಡು ನಿಮಗೆ ಕೊಡ್ತೇನೆ ಅಂದಿರ್ತಾನೆ. ತಾನು ಸಣ್ಣವನಾಗ್ಬಿಡ್ತಾನೆ ರೀ.
ಸಣ್ಣವನು ಅಂತ ಹೇಳಿದ್ರೆ ವಾಮನ ಅಂತ ಹೇಳಿದ್ರೆ ಸಣ್ಣದ್ರಿ. ಸಂಸ್ಕೃತದಲ್ಲಿ ವಾಮನ ಅಂತ ಹೇಳಿದ್ರೆ ಸಣ್ಣವನು ಆಗ್ತಾನೆ. ಇಷ್ಟೇ ಚೋಟು ಹುಡುಗ ಆಗ್ಬಿಡ್ತಾನೆ. ಅವಾಗ ಅವ್ರಿಗೆ ಯಾರಿಗೂ ಒಳಗೆ ಹೋಗ್ಬೇಕಪ್ಪ ಯಜ್ಞಶಾಲೆ ತನಕ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆ ಕೇಳ್ತಾರೆ. ಅದನ್ನು ಪಾಸ್ ಆದಮೇಲೆ ಮುಂದೆ ಹೋಗ್ಬೇಕು. ಈ ಚೋಟು ಹುಡುಗ ಏನು ಬರ್ತೈತೆ ಬಿಡು ಅಂದ್ಕೊಂಡಿರ್ತಾರೆ. ಅವ್ರು ಏನು ಕೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡ್ಕೊಂತ ಹೋಗ್ತಾನೆ. ಅವಾಗ ಅವ್ನು ಕೇಳ್ತಾನೆ, ನಿಮ್ಮ ತಂದೆ ತಾಯಿ ಹೆಸರೇನು ಅಂತ ಕೇಳ್ತಾರೆ. ಆವಾಗ ಅವನಂತಾನೆ, ನಾನು ಅನಾಥನಿದ್ದೇನೆ ಅಂತೇಳಿ. ಅಂದರೆ ದೇವ್ರಿಗೆ ಯಾರು ಹಿಂದಿಲ್ಲ ಮುಂದಿಲ್ಲ, ಆದಿಲ್ಲ ಅಂತ ಇಲ್ಲ, ಹುಟ್ಟಿಲ್ಲ ಸಾವಿಲ್ಲ. ಹಂಗೆ ಮಾತಾಡ್ಕೊಂತ ಹೋಗ್ತಾನೆ. ಹೋದ ನಂತರ ಆ ಬಲಿ ಅವನು ನೋಡಿ ಖುಷಿಯಾಗಿಬಿಡ್ತೈತ್ರಿ. ಖುಷಿಯಾಗಿ ಕೇಳ್ತಾನೆ, ನೀ ಏನು ದಾನವನ್ನು ಕೇಳಕ್ಕೆ ಬಂದು? ಇಷ್ಟೆಲ್ಲ ಪಾಸ್ ಆದಮೇಲೆ ಅವನು ಬಹುಮಾನ ಕೊಡೋನ್ರಿ. ಅವ್ನು ಕೇಳ್ತಾನೆ ಏನು ಬೇಕು ಅಂಥೇಳಿ. ಆವಾಗ ಅವನಂತಾನೆ, ಏನಿಲ್ಲ, ನನ್ನ 3 ಹೆಜ್ಜೆ ಇಡುವಷ್ಟು ಜಾಗ ಕೊಡು ಅಂತ ಹೇಳ್ತಾನೆ. 3 ಹೆಜ್ಜೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಲ್ಲದಲ್ರಿ, ಇಷ್ಟ ಆಗ್ತೈತ್ರಿ. ಅಯ್ಯೋ ಇಷ್ಟ ಕೇಳ್ತಾನೆ. ರಾಜನ ಹತ್ರ ಬಂದು ನಿನಗೆ ಏನು ಬೇಕು ಅಷ್ಟು ಕೊಡ್ತೇನೆ ನಾನು, ನಿನ್ನ ಮಾತಿನಿಂದ ನಾ ಭಾಳ ಸಂಪ್ರೀತನಾಗಿದ್ದೀನಿ, ಕೊಡು ಅಂತ ಹೇಳ್ತಾನೆ. ಕೊಟ್ಟ ಮಾತಿಗೆ ನೀ ಬದಲಾಗೋದಿಲ್ಲ, ನೀನು ಕೊಡಲೇಬೇಕು ನನಗೆ 3 ಹೆಜ್ಜೆ ಭೂಮಿ ಅಂತ ಹೇಳ್ತಾನೆ. ಹ್ಞೂ ಅಂತ ಹೇಳ್ತಾನೆ. ಅವಾಗ ಅವ್ರ ಗುರು ಇರ್ತಾನೆ ಶುಕ್ರಾಚಾರ್ಯ. ಅಯ್ಯೋ ಅವನು ವಾಮನನಾಗಿ ಸಾಕ್ಷಾತ್ ಶ್ರೀಮನ್ ನಾರಾಯಣ ಬಂದಿದ್ದಾನೆ, ಇವನು ಮೋಸಕ್ಕೆ ಒಳಗೆ ಮಾಡ್ತಾನೆ, ನಮ್ಮದು ರಾಕ್ಷಸ ಕುಲದ ಎಲ್ಲ ಕಸ್ಕೋತಾನ ಅಂಥೇಳಿ ಅವನದು ಉತ್ತರಣಿಂದ ನೀರು ಬಿಡಬೇಕಲ್ರಿ, ಕೊಟ್ಟೆ ಅಂಥೇಳಿ ನೀರು ಬಿಡಕ್ಕೆ ಹೋಗ್ತಾನೆ. ಆ ಉತ್ತರಣಿ ಒಳಗೆ ಇವನು ಶುಕ್ರಾಚಾರ್ಯ ಸಣ್ಣ ಹುಳ ಆಗಿ ಅದ್ರಾಗ ಕುಂತು ಬಿಡ್ತಾನೆ ರೀ. ಕುಂತಿದ್ದಕ್ಕೆ ಅದು ನೀರೇ ಬಿಡೋಂಗಿಲ್ಲ. ಎಲ್ಲಿ ತನಕ ನೀರು ಬಿಡೋಂಗಿಲ್ಲ ಅಲ್ಲಿ ತನಕ ದಾನ ಕ್ರಿಯೆ ಮುಂದುವರಿಯೋದೇ ಇಲ್ಲ ಅಂಥೇಳಿ. ಆವಾಗ ನಾರಾಯಣ ಗೊತ್ತಾಗ್ತೈತಿ ಇದು ಶುಕ್ರಾಚಾರ್ಯದ ಕೆಲಸ ಅಂಥೇಳಿ ಅಲ್ಲೊಂದು ಗರಿಕೆ ಇರ್ತೈತಿ ರೀ. ಅದನ್ನು ಕಿತ್ತಿ ಅದನ್ನು ಹಿಂಗೆ ಅವ್ನು ಹಿಂಗೆ ನೋಡ್ಕೊಂಡು ಕುಂತಿರ್ತಾನೆ ರೀ. ಅವ್ನ ಕಣ್ಣಿಗೆ ಚುಚ್ಚಿಬಿಡ್ತಾನೆ. ಅದರಿಂದ ರಕ್ತ ಬರ್ಲಿಕ್ಕೆ ಶುರು ಆಗಿಬಿಡ್ತೈತೆ. ಅವನು ಓಡಿ ಹೊರಗೆ ಬರ್ತಾನೆ. ಆವಾಗ ಅವನು ಬಲಿ ಚಕ್ರವರ್ತಿ ನೀರು ಬಿಡ್ತಾನೆ. ಆವಾಗ ನಿಮಗೆ ನಾನು 3 ಹೆಜ್ಜೆ ಕೊಟ್ಟೆ ರೀ, ತಗೋ ಅಂತ ಹೇಳ್ತಾನೆ. ಅವಾಗ ಒಮ್ಮಿಗ್ಲೇ ತ್ರಿವಿಕ್ರಮನ ಆಗ್ಬಿಡ್ತಾನೆ ರೀ. ಒಂದೇ ದಿನದಲ್ಲಿ 3 ಅವತಾರದ ದಿನ ರೀ ಇದು. ವಾಮನ ಅವತಾರ ಮತ್ತು ತ್ರಿವಿಕ್ರಮ ರೀ. ಆಮೇಲೆ ಮತ್ತೊಂದು ಹೇಳ್ತಾರೆ, 3 ಅವತಾರವನ್ನು ಪ್ರಕಟ ಮಾಡ್ತಾನೆ ರೀ. ವಾಮನಾಗಿದ್ದವ್ ಸಣ್ಣವನಾಗಿದ್ದವ್ ದೊಡ್ಡವನಾಗ್ಬಿಡ್ತಾನೆ. ದೊಡ್ಡವನಾಗಿ ಇಡೀ ಪೃಥ್ವಿ ಮೇಲೆನ ಒಂದು ಕಾಲಿಟ್ಬಿಡ್ತಾನೆ. 2ನೇ ಕಾಲ ಸ್ವರ್ಗಕ್ಕೆ ಇರ್ತಾನೆ. 3ನೇ ಕಾಲ ಎಲ್ಲಿಡ್ಬೇಕು ಹೇಳು ಅಂತ ಹೇಳ್ತಾನೆ. ಆವಾಗ ಅವನಂತಾನೆ, ಕೊಟ್ಟ ಮಾತಿಗೆ ನಾ ತಪ್ಪಂಗಿಲ್ಲ, ನನ್ನ ತಲೆಯ ಮೇಲೆ ಇಡು ಅಂತ ಹೇಳಿದ್ಮೇಲೆ ಅವನ ತಲೆ ಮೇಲೆ ಇಟ್ಟಿದ ತಕ್ಷಣವೇ ಅವ್ನು ಪಾತಾಳಕ್ಕೆ ಹೋಗ್ತಾನೆ. ಪಾತಾಳಕ್ಕೆ ಹೋಗಿದ್ದಕ್ಕೆ ನಾರಾಯಣ ಖುಷಿ ಆಗಿಬಿಡ್ತೈತಿ. ಕೊಟ್ಟ ಮಾತಿಗೆ ಒಂದು ದಾನವನ್ನು ಕೊಟ್ಟಿದ್ದಾನಲ್ಲ, ನಿನಗೆ ವರ್ಷಕ್ಕೆ ನಿನ್ನಿಂದಲೇ ಒಂದು ಹಬ್ಬವನ್ನು ಆಚರಿಸುವಂತಾಗಲಿ, ನಿನ್ನ ದಾನವನ್ನು ಎಲ್ಲರೂ ಸ್ಮರಿಸುವಂತಾಗಲಿ, ನಿನ್ನ ಕುಲದಲ್ಲಿ ಎಲ್ಲರೂ ಭಾಗವತಮರು ಹುಟ್ಟಲಿ, ಇದನ್ನು ನಾನು ಏನ್ರಿ ವಾಚ್ಮೇನ್ ಆಗಿ ನಿನ್ನ ಬಾಗಿಲವನ್ನು ಕಾಯ್ತೀನಿ ಅಂತ ಹೇಳ್ತಾನೆ ರೀ. ಅವಾಗ ಆಕಿ ಲಕ್ಷ್ಮಿ ಬಂದು ಆಕೆ ಅವನಿಗೆ ನೀನು ನನ್ನ ಅಣ್ಣನಾಗಿದ್ದೆ ಅಂತೇಳಿ ರಾಖಿ ಕಟ್ತಾಳೆ, ಏನೋ ಕಟ್ತಾಳ್ರಿ. ಏನು ಬೇಕು ತಂಗಿ ಅಂತ ಹೇಳಿದ್ಕೊ, ನನ್ನ ಗಂಡಕ್ಕೆ ಕಳಿಸ್ಕೊಡು, ನನಗೆ 3 ದಿನ ನಿನಗೆ ಇಲ್ಲೇ ವಾಚ್ಮ್ಯಾನ್ ಕೆಲಸಕ್ಕೆ ಕಳಿಸ್ತೇನೆ ಅಂತ ಹೇಳ್ತಾ. ಆವಾಗ ಎಲ್ಲರೂ ಬಲಿ ಚಕ್ರವರ್ತಿ ರಾಜನಿಗೆ ಎಲ್ಲರೂ ಹರಿಸ್ತಾರೆ. ಜಗತ್ತಿನಲ್ಲಿ ಯಾರಿಗೂ ಕಾಣಲಾರ್ದಂಥ ದೃಶ್ಯ ತ್ರಿವಿಕ್ರಮನ ದರ್ಶನ ಅಂತ ವಿಶ್ವರೂಪದ ದರ್ಶನವನ್ನು ಅವನು ಕೊಟ್ಟಿದ್ದಕ್ಕೇ ಇವತ್ತು ನಾವೆಲ್ಲ ಬಲಿಪಾಡ್ಯವನ್ನು ಆಚರಿಸ್ತೇವೆ ರೀ. ಅದಕ್ಕಾಗಿ ನಾವೆಲ್ಲ ಹಬ್ಬ ಹ್ಯಾಂಗೆ ಮಾಡ್ತೇವಪ್ಪ ಅಂದರೆ ರೂಢಿಗತವಾಗಿ ಮಾಡ್ತಾರೆ ಅಷ್ಟೇ. ಆದರೆ ಅದನ್ನು ಎದಕ್ಕೆ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳೋದ್ರಿಂದ ನಮಗೆ ಅದರ ಫಲ ಹೆಚ್ಚರಿ. ಅದಕ್ಕಾಗಿ ಗೀತಾ ಶೆಟ್ಟಿ ನಮಗೆ ಈ ಒಂದು ಹಬ್ಬದ ಬಗ್ಗೆ ಹೇಳ್ರಿ ಅಂದಿದ್ರು. ಅದಕ್ಕಾಗಿ ಇವ್ರ ಮನೆಯಲ್ಲಿ ಇದು ಒಂದು ಸತ್ಸಂಗವನ್ನು ಮಾಡಿದ್ವಿ. ಧನ್ಯವಾದ ರೀ. ಹರಿ ಓಂ. ಹರಿ ಓಂ.